ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಕಂಪ್ಲೀಟ್ ಆಗಿ ನಿಮಗೆ ಏನೇನೆಲ್ಲ ಹೊತ್ತು ತರ್ತಾ ಇದೆ, ಜೊತೆಗೆ ನೀವೇನು ಕಳ್ಕೊಳ್ತೀರಾ, ರಾಶಿಯ ರಾಷ್ಟ್ರಾಧಿಪತಿ ಗೋಚಾರದಿಂದ ಎಷ್ಟೆಲ್ಲ ಅನುಕೂಲತೆಗಳು ನಿಮಗೆ ಸಿದ್ಧಿ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗೆ ಇವೆಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚಾರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಹಾಗೆ ಮಾರ್ಚ್ ತಿಂಗಳಿನಲ್ಲಿ ಏನೆಲ್ಲ ಆಚರಣೆಗಳನ್ನ ವೃಶ್ಚಿಕ ರಾಶಿಯವರು ಮಾಡ್ಕೊಳ್ಬೇಕು? ನೋಡಿ, ಇಲ್ಲಿ ವಿಶೇಷವಾಗಿ ಮಾರ್ಚ್ 1ನೇ ತಾರೀಕು ನಂತರ ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ಸಪ್ತಮ ಮತ್ತು ವ್ಯಯಾಧಿಪತಿ ಕೇಂದ್ರ ಭಾವದ ಅಧಿಪತಿ ಶುಕ್ರಗ್ರಹರು ಉಚ್ಚ ಸ್ಥಿತಿಯಲ್ಲಿ ಪಂಚಮ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು ಒಳ್ಳೆಯ ವಿಚಾರ. ಮತ್ತು ಎರಡನೇ ಗೋಚಾರ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಒಂದು ದಶಮಾಧಿಪತಿಯಾದ ಕೇಂದ್ರ ದಶಮಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ಪಂಚಮ ಭಾವದಲ್ಲಿ 16ನೇ ತಾರೀಕು ನಂತರ ಗೋಚರ ಆಗ್ತಿರುವಂಥದ್ದು. ಇದು ಕೂಡ ವಿಶೇಷವಾದ ಗೋಚಾರನೇ ಅಂತ ಹೇಳ್ತೀವಿ. ಇನ್ನು ತುಂಬ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಉಳಿದಿರುವಂಥ ಗ್ರಹ ಗೋಚಾರಗಳು, ಫೆಬ್ರವರಿ ತಿಂಗಳಲ್ಲಿ ಏನು ಗ್ರಹಗತಿಗಳು ಜರುಗ್ತಾ ಇತ್ತೋ ಆ ಒಂದು ಗ್ರಹಗತಿಗಳೇ ಹಾಗೆ ಮುಂದುವರಿಯುತ್ತೆ. ಮತ್ತು ನಾವು ಪ್ರತಿ ಮಾಸಿಕ ಫಲದಲ್ಲಿ ವಿಶೇಷವಾಗಿ ಗುರುವಿನ ಗೋಚಾರದ ಫಲ, ಶನೈಶ್ವರ ಗೋಚಾರ ಫಲ ನೋಡಿದರೆ ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತವಾಗಿ ಅಷ್ಟಮ ಗುರು ಏನು ಮುಂದುವರಿತಾ ಇದೆ, ಅಷ್ಟಮ ಸ್ಥಾನದಲ್ಲೇ ಮುಂದುವರಿಯೋದ್ರಿಂದ ಗುರುಬಲ ಇಲ್ಲ. ಆದರೆ ಇನ್ನು ಕಳೆದ ಒಂದು 2-3 ತಿಂಗಳ ನಂತರ ಗುರುಬಲ ಖಂಡಿತ ಸಿದ್ಧವಾಗುತ್ತೆ. ಆವಾಗ ಗುರುಬಲದ ಫಲದ ವಿಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ನೋಡೋಣ. ಇನ್ನು ಪಂಚಮ ಶನಿ ಏನು ನಡೀತಿದೆ, ಪಂಚಮ ಶನಿ ಯಥಾವತ್ತಾಗಿ ಮುಂದುವರಿಯುತ್ತೆ. ಪಂಚಮ ಶನಿಗೆ ನೀವು ಆಲ್ರೆಡಿ ಏನು ಪರಿಹಾರಗಳನ್ನು ಮಾಡ್ಕೊತಿದ್ದೀರಾ, ಒಂದು ಶನೇಶ್ವರನಿಗೆ ತೈಲಾಭಿಷೇಕ ಮಾಡಿಸುವಂಥದ್ದು, ಶನಿ ಚಾಲಿಸ, ಹನುಮಾನ್ ಚಾಲಿಸ ಏನು ಹೇಳ್ತಾ ಇದ್ದೀರಾ, ಒಂದು ಶನಿಯ ಒಂದು ವಿಚಾರವಾಗಿ ಅದನ್ನು ಮುಂದುವರಿಸಿ. ಉಳಿದಂತೆ ಬುಧ ಆಗಿರ್ಬೋದು, ಮಂಗಳ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ಮತ್ತು ರಾಹುಕೇತು ಸ್ಥಿತವಾಗಿರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಏನಿತ್ತು ಅದು ಹಾಗೆ ಮುಂದುವರಿಯುತ್ತೆ. ಮತ್ತು ತಾವು ಕೇಳಿದ್ರೆ ಆಚರಣೆ ವಿಚಾರವಾಗಿ 3ನೇ ತಾರೀಕು ವಿಶೇಷವಾಗಿ ಮಾರ್ಚ್ 3ಕ್ಕೆ ಒಂದು ಹೋಳಿ ಹಬ್ಬ ಇರುವಂಥದ್ದು, ಹೋಳಿ ಹುಣ್ಣಿಮೆ ವಿಶೇಷ ಹಬ್ಬ ಅಂತ ಹೇಳ್ತೀವಿ. ತದನಂತರ ಚಂದ್ರ ಸೌರ ಯುಗಾದಿ ನೂತನ ವರ್ಷ, ನಮ್ಮ ಪ್ರಗತಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಒಂದು ಯುಗಾದಿ ಹಬ್ಬದ ನೂತನ ವರ್ಷದ ಒಂದು ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. 19ನೇ ತಾರೀಕು ಈ ಯುಗಾದಿ ಹಬ್ಬ ಜರುಗುತ್ತೆ ಮಾರ್ಚ್ ತಿಂಗಳಲ್ಲಿ. 27ನೇ ತಾರೀಕು ರಾಮನವಮಿ ಜರುಗ್ತಾ ಇರುವಂಥದ್ದು. ಹಾಗೆ 31ನೇ ತಾರೀಕು ವಿಶೇಷವಾಗಿ ಭಗವಾನ್ ಮಹಾವೀರ ಜಯಂತಿ ಇರುವಂಥದ್ದು. ಈ ರೀತಿ ಮಾರ್ಚ್ ತಿಂಗಳಲ್ಲಿ ಒಂದು ನವಗ್ರಹಗಳ ಗೋಚರ ಆಚರಣೆ ವಿಚಾರವಾಗಿ ಜರುಗುವಂಥದ್ದು. ಅದರ ಜೊತೆಯಲ್ಲಿ ಈ ಒಂದು ವಿಶೇಷ ಒಂದು ಗೋಚರ ಪ್ರಭಾವ ಮತ್ತು ಆಚರಣೆ ಜರುಗ್ತಾ ಇರುತ್ತೆ. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರ ಹೇಗೆ ಜರುಗ್ತಾ ಇದೆ ಅಂತ ಹೇಳಿ ತಿಳಿಸಿದ್ರಿ. ಈಗ ಅದರ ಪ್ರಭಾವ, ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಇದು ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗೆ ಪ್ರಭಾವ ಬೀರ್ತಾ ಇದೆ? ನೋಡಿ, ಪ್ರಸ್ತುತ ಗುರು ಭಗವಾನರು ದ್ವಿತೀಯ ಪಂಚಮಾಧಿಪತಿಯಾಗಿ ಅಷ್ಟಮದಲ್ಲಿದ್ದಾರೆ. ಗುರುವಿಂದ ಯಾವುದೇ ಕೆಟ್ಟದ್ದಂತೂ ಆಗಲ್ಲ. ಅಷ್ಟಮ ಭಾವದಲ್ಲಿದ್ದರೂ ಕೂಡ ಯಾವುದೇ ಆತಂಕಗಳು ಇಲ್ಲ. ಉದಾಹರಣೆಗೆ ಯಾವುದೇ ರೀತಿ ನಿಮ್ಮ ಹತ್ರ ಒಂದು 100 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ, ಒಂದು 20 ರೂಪಾಯಿ ಖರ್ಚಾದರೂ ಕೂಡ ಇನ್ನೂ ದುಡ್ಡು ಉಳಿಯುತ್ತೆ. ಆ ವಿಚಾರದಲ್ಲಿ ಗುರುವಿನ ಫಲ ಆ ರೀತಿ ಕೊಡುತ್ತೆ. ಪಂಚಮ ಶನಿಯಿಂದ ಪ್ರಭಾವಕ್ಕೆ ನಾವು ಆವಾಗಲೇ ತಿಳಿಸಿದ್ವಿ. ಶನಿಯ ಒಂದು ಏನು ಅಂದ್ರೆ ಆಚರಣೆ ವಿಚಾರದಲ್ಲಿ ಒಂದು ಶನಿಗೆ ಒಂದು ತೈಲಾಭಿಷೇಕ ಮಾಡಿಕೊಂಡು ಮತ್ತು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೆ ಗ್ರಹ ಸ್ಥಿತಿ ಅನುಸಾರವಾಗಿ ನಾವು ನೋಡೋದಾದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ಗೋಚಾರದ ಪರಿಸ್ಥಿತಿಯಲ್ಲಿ 3 ಗ್ರಹಗಳು ಇಲ್ಲಿ ಒಂದು ಕುಂಭರಾಶಿಯಲ್ಲಿ ಜರುಗ್ತಾ ಇದೆ. 3 ಗ್ರಹಗಳ ಒಂದು ಕೂಟ, ತ್ರಿಗ್ರಹ ಕೂಟ ಅಂತ ಹೇಳ್ತೀವಿ. ಮತ್ತು ಚತುರ್ಥ ಭಾವದಲ್ಲಿ ಹಾಗೆ ಪಂಚಮ ಭಾವದಲ್ಲಿ ಏನಾಗ್ತಿದೆ ಅಂತಂದರೆ ವಿಶೇಷವಾಗಿ ಮಂಗಳ ಗ್ರಹ ಮತ್ತು ಶುಕ್ರ ಗ್ರಹ ಮತ್ತು ಅದರ ಜೊತೆಯಲ್ಲಿ ಶನಿ ಮತ್ತು ಸೂರ್ಯನ ಗೋಚಾರ ಕೂಡ ಜರುಗ್ತಾ ಇರುವಂಥದ್ದು. ಮತ್ತು ಭಾಗ್ಯಸ್ಥಾನಕ್ಕೆ ಅಧಿಪತಿ ಮತ್ತು ವಿದ್ಯೆಗೆ ಅಧಿಪತಿಯಾದ ಬುಧ ಕೂಡ ಅಲ್ಲೇ ಇರುವುದರಿಂದ ವ್ಯಾಪಾರ, ವಿದ್ಯೆ, ಅದೃಷ್ಟ ಇವೆಲ್ಲವೂ ಕೂಡ ನಿಮಗೆ ಈ ಒಂದು ಮಾಸದಲ್ಲಿ ಜರುಗ್ತಾ ಇರುವಂಥದ್ದು. ಮತ್ತು ಸಪ್ತಮ ಸ್ಥಾನಕ್ಕೆ ಅಧಿಪತಿಯಾದ ಶುಕ್ರ ಪಂಚಮ ಭಾವದಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ಮಾತೃಸುಖ, ಕಳತೃಸುಖ ಮತ್ತು ವಾಹನ ಸುಖ, ಅಂದರೆ ವಾಹನ ಯೋಗ, ವಾಹನ ಖರೀದಿ ಮಾಡುವಂಥದ್ದು, ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡುವಂಥದ್ದು ನೋಡ್ತೀವಿ. ಅಯನ ಶಯನ ಭೋಗಕ್ಕೆ ಅಧಿಪತಿಯಾಗಿರುವಂಥ ಶುಕ್ರ ಗ್ರಹರೇ ಆಗಿರೋದ್ರಿಂದ ವಿದೇಶದಲ್ಲಿರೋರಿಗೆ, ವಿದೇಶ ಪ್ರಯಾಣ ಮಾಡ್ತಿರೋರಿಗೂ, ಅದರಲ್ಲಿ ವೃಶ್ಚಿಕ ರಾಶಿಯವರು ಯಾರು ಇರ್ತಾರೋ ಅವರಿಗೆ ತುಂಬ ಅನುಕೂಲಕರ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತು ಸೂರ್ಯ 14ನೇ ತಾರೀಕು ದಶಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಬರೋದ್ರಿಂದ ವೃತ್ತಿಯಲ್ಲಿ ಒಳ್ಳೆ ಕೆಲಸ ಅನುಭವಗಳು ಸಿಗುತ್ತೆ, ಕೆಲಸ ಕಾರ್ಯಗಳು ಸರಾಗವಾಗುತ್ತೆ, ರೆಕಗ್ನೈಸೇಷನ್ ಸಿಗುತ್ತೆ. ವಿಶೇಷವಾಗಿ ಸರ್ಕಾರಿ ಕೆಲಸದವರಿಗೆ ಒಳ್ಳೆಯದಾಗುತ್ತೆ. ನೀವೇನಾದ್ರು ವ್ಯಾಪಾರಸ್ಥರು ಕೂಡ ಇದ್ರೆ ನಿಮಗೆ ವೃದ್ಧಿ ಆಗುತ್ತೆ. ಈ ರೀತಿ ನೆಗೆಟಿವ್ ಅಂದರೆ ಪಂಚಮ ಶನಿ, ಅದಕ್ಕೆ ಮತ್ತು ಅಷ್ಟಮ ಗುರು, ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸಾಕು. ಈ ರೀತಿ ಗ್ರಹ ಗೋಚಾರದ ವಿಸ್ತೃತ ಪ್ರಭಾವ ವೃಶ್ಚಿಕ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಜರುಗ್ತಾ ಇರುವಂಥದ್ದು. ಗುರುಜಿ, ಇನ್ನು ರಾಶಿಯ ರಾಷ್ಟ್ರಾಧಿಪತಿ ಗೋಚಾರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಏನೆಲ್ಲ ಅನುಕೂಲತೆಗಳನ್ನ ವೃಶ್ಚಿಕ ರಾಶಿಯವರು ನೆಕ್ಸ್ಟ್ ಮಂತ್ ಮಾರ್ಚ್ ತಿಂಗಳಿನಲ್ಲಿ ಪಡೆದುಕೊಳ್ತಾ ಇದ್ದಾರೆ?
ನೋಡಿ, ರಾಶಾಧಿಪತಿಯ ಗೋಚಾರ ಅಂತ ತಾವು ಕೇಳಿದ್ರಿ. ಇದರಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತವಾಗಿ ಚತುರ್ಥ ಭಾವದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಏನಿತ್ತು ಇದರಲ್ಲೂ ಕೂಡ ಚತುರ್ಥ ಭಾವದಲ್ಲಿ ಸುಖ ಭಾವದಲ್ಲೇ ಜರುಗ್ತಾ ಇರೋದ್ರಿಂದ ವಾಹನ, ವಸ್ತು ಖರೀದಿ, ಸೌಖ್ಯ, ಮನೆಯಲ್ಲಿ ಶುಭ ಕಾರ್ಯ, ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ, ಶರೀರ ಸುದೃಢವಾಗುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಒಳ್ಳೆಯ ದೇಹ ರಚನೆ. ಮಂಗಳ ಗ್ರಹ ರಾಶಾಧಿಪತಿ ಕೂಡ ಆಗಿರೋದ್ರಿಂದ ಧೈರ್ಯ, ಸಾಹಸ, ಪರಾಕ್ರಮ ಅಂದರೆ ಎಲ್ಲ ಕೆಲಸದಲ್ಲಿ ಮುನ್ನುಗ್ಗಿ ಮಾಡುವಂಥದ್ದು ಈ ಒಂದು ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಕಾರಾತ್ಮಕವಾಗಿ ಜರುಗುತ್ತೆ. ಮತ್ತು ಚತುರ್ಥ ಭಾವದಲ್ಲಿ ರಾಹು ಒಳ್ಳೆಯ ಒಂದು ಪ್ರಾಪರ್ಟಿ ಯೋಗ ನಿಮಗೆ ನಿರ್ಮಾಣ ಮಾಡ್ತಿರುವಂಥದ್ದು. ಆದರೆ ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಮಂಗಳನ ಜೊತೆ ರಾಹು ಪ್ರಾಪರ್ಟಿನೂ ಕೊಡುತ್ತೆ. ಬಟ್ ಪ್ರಾಪರ್ಟಿ ವಿತ್ ಡಿಸ್ಪ್ಯೂಟ್ ಅಂತ ಹೇಳ್ತೀವಿ, ಅಂದರೆ ಏನೋ ಪೇಪರ್ಸ್ ಕ್ಲಿಯರ್ ಇರಲಾರ್ದು, ಟೈಟಲ್ಸ್ ಕ್ಲಿಯರ್ ಇರಲಾರ್ದು, ಸ್ವಲ್ಪ ವ್ಯಾಜ್ಯಗಳಾಗುವಂಥದ್ದು. ಅದಕ್ಕೆ ಪ್ರಾಪರ್ಟಿ ಸಿಕ್ಕರೂ ಕೂಡ ಖುಷಿ ಆಗಿ ಅದ್ರ ಜೊತೆಯಲ್ಲಿ ಡಬಲ್ ಚೆಕ್ ಮಾಡಿ ಕಾಷನಿಂದ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಉತ್ತಮ. ದಶಮದಲ್ಲಿ ಕೇತು ಯಾವುದೇ ರೀತಿ ಅಷ್ಟಾಗಿ ನಿಮಗೆ ಅಡಚಣೆ ನೀಡೋದಿಲ್ಲ. ಇನ್ನು ಸಾಮಾನ್ಯವಾಗಿ ನೋಡಿದರೆ ವೃಶ್ಚಿಕ ರಾಶಿಯವರಿಗೆ ಒಂದು ಮಾರ್ಚ್ ತಿಂಗಳಲ್ಲಿ ಸಾರ್ಥಕತೆ ಜೀವನದಲ್ಲಿ ಸಿಗುತ್ತೆ. ವೃತ್ತಿಯಲ್ಲಿ ಬಹಳ ಸಂತೋಷ, ಗೌರವ, ಮನೆ ಕಟ್ಟುವಂಥ ಯೋಗ ಮತ್ತು ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣ್ತೀವಿ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಮಾಸ. ಮಧ್ಯವರ್ತಿ ಕೆಲಸ ಮಾಡುವಂಥವರಿಗೆ ಒಂದು ಅಧಿಕ ಧನ ಲಾಭ, ವಾಹನ ಚಲನೆ ಅಭಿವೃದ್ಧಿ ನಿಮಿತ್ತ ಲಾಭ ಬರುತ್ತೆ. ಯಾರ್ಯಾರು ಟ್ರಾವೆಲ್ಸ್ ಕಂಪ್ನಿಯನ್ನು ಇಟ್ಕೊಂಡಿದ್ದೀರಾ, ಅದನ್ನು ವಾಹನ ನಂಬಿ ಬದುಕೋರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯ ಮಾಸ. ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಾ. ಜೊತೆಯಲ್ಲಿ ಮೃಷ್ಟಾಂಗ ಭೋಜನ ಮತ್ತು ಅದರ ಮೃಷ್ಟಾಂಗ ಭೋಜನ ಸ್ವಲ್ಪ ಮಿಶ್ರ ಫಲ ನೋಡೋದಾದರೆ ಬೆಳಗ್ಗೆ ಎದ್ದ ಮಧ್ಯಾಹ್ನವರೆಗೂ ಸ್ವಲ್ಪ ಸೋಂಬೇರಿತನ ಇರುತ್ತೆ. ಸೆಕೆಂಡ್ ಹಾಫ್ ಆ್ಯಕ್ಟಿವ್ ಆಗಿರ್ತೀರಾ. ಅದರಿಂದ ಬೇಗ ಎದ್ದೇಳಿ. ಈಗೇನೋ ಒಂದು ಈ ಬೇಸಿಗೆ ಕಾಲ, ಒಂದು ಸೂರ್ಯೋದಯಕ್ಕಿಂತ ಮುಂಚೆ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಒಳ್ಳೆಯ ಫಲ ಸಿಗುತ್ತೆ. ಕೋರ್ಟ್ ಕೇಸ್ಗಳಲ್ಲಿ, ವ್ಯಾಜ್ಯಗಳಲ್ಲಿ ಜಯ ಸಿಗುತ್ತೆ. ರಾಜಕೀಯ ಕ್ಷೇತ್ರದವರಿಗೆ ಉತ್ತಮ ಲಾಭ. ಹೋಟೆಲ್ ಉದ್ಯಮಿಗಳಿಗೆ, ಸಣ್ಣ ಸಣ್ಣ ವ್ಯಾಪಾರಗಾರರಿಗೆ ಅಂದರೆ ಹಣ್ಣು, ಹೂವು, ತರಕಾರಿ ಮಾರಾಟಗಾರರಿಗೆ ಒಳ್ಳೆಯ ಲಾಭ. ಮನೆಯಲ್ಲಿ ಸಂತಸದ ವಾತಾವರಣ. ವಿವಾಹಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ ಸಿಗುವಂಥದ್ದು. ಮಾರುಕಟ್ಟೆ ಷೇರು ವ್ಯವಹಾರದಲ್ಲಿ ಉತ್ತಮ ಲಾಭ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಸಪೋರ್ಟ್ ಸಿಗುತ್ತೆ. ಹಿರಿಯರ ಮಾತಿನ ಒಂದು ಗೌರವ ಮತ್ತು ಅವರ ಮಾತನ್ನು ಕೇಳಿಸ್ಕೊಳ್ಳುವಂಥದ್ದು, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಿಗೆ ತಿಂಗಳ ಬಹಳ ಉತ್ತಮ. ಹೆಚ್ಚು ಪ್ರಯತ್ನ ಪಟ್ಟರೆ ಮ್ಯಾಕ್ಸಿಮಮ್ ಸಕ್ಸಸ್ ಸಿಗುತ್ತೆ. ಚರಾಸ್ತಿ, ಸ್ಥಿರಾಸ್ತಿ ಎರಡನ್ನೂ ಖರೀದಿ ಮಾಡುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ನಿಮಗೆ ಜ್ಞಾನದಿಂದ ಅಂದರೆ ಬುದ್ಧಿಶಕ್ತಿಯಿಂದ ಬರುವಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಪಾಸಿಟಿವ್ ಆಗಿ ಸಕ್ಸಸ್ ಕಡೆಗೆ ನೀವು ಹೋಗ್ತೀರಾ. ನಿಮಗೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಚಿಕ್ಕ ಪುಟ್ಟ ಉದ್ಯೋಗಗಳಿಗೆ ಒಳ್ಳೆ ಫಲ. ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗಳಿಗೆ ತುಂಬ ಚೆನ್ನಾಗಿದೆ ಈ ತಿಂಗಳು. ಮತ್ತು ಅಧಿಕಾರದಲ್ಲಿ ಒಳ್ಳೆಯ ಸಹಕಾರ ಸಿಗುತ್ತೆ. ಹೊಸ ಹೊಸ ಕೆಲಸಗಳು, ಹೊಸ ಹೊಸ ಅವಕಾಶಗಳು ಕೆಲಸದಲ್ಲಿ ಸಿಗುವಂಥದ್ದು. ಈ ರೀತಿ ನಿಮಗೆ ಎಲ್ಲ ಕೆಲಸದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಹುಡ್ಕೊಂಡ್ಬರುವಂಥ ಮಾಸ ಅಂತ ಹೇಳ್ತೀವಿ ಮಾರ್ಚ್ ತಿಂಗಳು. ಈ ರೀತಿ ಪ್ರಯತ್ನ ಪಟ್ಟರೆ ಖಂಡಿತ ಶುಭ ಆಗುತ್ತೆ. ನೂತನವಾಗಿ ಏನೋ ಒಂದು ಕೆಲಸ ಮಾಡೋಕ್ಕೆ ಕೈ ಹಾಕ್ತೀರಾ. ಅದ್ರ ಜೊತೆ ಸಕ್ಸಸ್ ಕೂಡ ಸಿಗುತ್ತೆ. ಬಹಳ ಜವಾಬ್ದಾರಿಗಳನ್ನು ಜಾಸ್ತಿಯಾಗಿ ಈ ಒಂದು ಮಾಸದಲ್ಲಿ ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳಲ್ಲಿ ನಿಭಾಯಿಸ್ತಾರೆ. ಈ ರೀತಿ ಒಂದು ನವಗ್ರಹಗಳ ಗೋಚಾರದ ಪ್ರಭಾವ ಮತ್ತು ರಾಶಾಧಿಪತಿಯ ವಿಸ್ತೃತ ಪ್ರಭಾವದ ಫಲ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಸಿಗುವಂಥದ್ದು. ಓಕೆ ಗುರೂಜಿ, ಇನ್ನು ಮುಂದಿನ ಮುಂದುವರೆದ ಭಾಗವಾಗಿ ಏನು ನಕ್ಷತ್ರಗಳು ಬರ್ತವೆ, ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಒಂದು ಆಧಾರಿತವಾಗಿ ಏನೆಲ್ಲ ಫಲಗಳನ್ನ ಪಡೆದುಕೊಳ್ಬೋದು, ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಗುರೂಜಿ? ಪ್ರಮುಖವಾಗಿ 3 ನಕ್ಷತ್ರಗಳು. ವಿಶಾಖ ನಕ್ಷತ್ರ ಮೊದಲನೇದಾಗಿ ಜವಾಬ್ದಾರಿಗಳಿಂದ ಸ್ವಲ್ಪ ತಪ್ಪಿಸ್ಕೊಳ್ಳಲು ನೋಡ್ತೀರಾ ಕುಟುಂಬದ ವಿಚಾರವಾಗಿ. ಬಟ್ ಆದರೆ ಅದು ಜರುಗುವುದಿಲ್ಲ. ಅದಕ್ಕೆ ಅದನ್ನು ನಿಭಾಯಿಸೋದ್ರಿಂದ ಒಳ್ಳೆಯದಾಗುತ್ತೆ. ಅನುರಾಧ ನಕ್ಷತ್ರದವರು ನಿಮಗೆ ಸಕ್ಸಸ್ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಎರಡೂ ಸಿಗುತ್ತೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಕೆಲವು ಯೋಜನೆಗಳನ್ನು ಕೈ ಬಿಡಬೇಕಾಗುತ್ತೆ. ನಿಮ್ಮ ಮಾನಸಿಕ ದೃಷ್ಟಿಕೋನ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಪರಿಹಾರ ಇಷ್ಟೇ: ಸೂರ್ಯ ನಮಸ್ಕಾರವನ್ನು ದಿನಾಲು ಮಾಡಿ, ಯೋಗ ಧ್ಯಾನ ಮಾಡಿ ಮತ್ತು ಚಂದ್ರ ಬೀಜಾಕ್ಷರ ಮಂತ್ರ ಓಂ ಸೋಮ ಸೋಮಾಯ ನಮ ಜಪ ಮಾಡಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಭೇಟಿ ನೀಡಿ ಒಂದು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ. ಹೆಚ್ಚು ಅಂಗವೈಕಲ್ಯರಿಗೆ ಸಹಾಯ ಮಾಡಿ. ಮತ್ತು ಈ ರೀತಿ ಮಾಡೋದ್ರಿಂದ ಪರಿಹಾರ ಮುಖ್ಯನ ಚೆನ್ನಾಗುತ್ತೆ. ಇನ್ನು ಸೂಚನೆ ಅಂತ ನೋಡಿದಾಗ ಯಾವುದೇ ಮನೆಯಲ್ಲಿ ಕೊಳೆತ ಹಾಗೂ ಮುರಿದಿರುವಂಥ ವಸ್ತುಗಳನ್ನು ಇಡಲೇಬೇಡಿ. ಅದನ್ನು ಶೀಘ್ರವಾಗಿ ವಿಲೇವಾರಿ ಮಾಡಿ ಕಸವನ್ನು ತುಂಬಲೇಬೇಡಿ. ಅದರಿಂದ ಇವರಿಗೆ ಒಂದು ಪಾಸಿಟಿವಿಟಿ ಸಿಗುತ್ತೆ. ಈ ಸೂಚನೆ, ಈ ಪರಿಹಾರ ಜೊತೆಗೆ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರು ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಅಷ್ಟೇ ಅಲ್ಲ, ಗುರೂಜಿಗಳು ತಿಳಿಸಿರುವಂತ ಒಂದು ಸೂಚನೆಯನ್ನ ಸಹ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಗುರೂಜಿ ಇಷ್ಟೊತ್ತವರೆಗೂ ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ವೃಶ್ಚಿಕ ರಾಶಿಯವರಿಗೆ ಬರುವಂತಹ ಮಾರ್ಚ್ ತಿಂಗಳು ಏನೆಲ್ಲ ಶುಭ ಫಲಗಳನ್ನ ಹೊತ್ತು ತರ್ತಾ ಇದೆ, ಕಂಪ್ಲೀಟ್ ಆಗಿ ಎಲ್ಲಾ ವಿಚಾರಗಳನ್ನ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇಲ್ಲಿನ ಇವತ್ತಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.